ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ರೈತರ ಜೊತೆ ಒಡನಾಟ ತುಂಬಾ ಇದೆ. ಅವ್ರದ್ದೇನು ಭಾವನೆಗಳು ಅಂತ ಅರ್ಥ ಆಗ್ತಿತ್ತು. ಬರೀ ಅವ್ರಿಗೆ ನಾವು ಅಯ್ಯೋ ಪಾಪ ಅಂತ ದೂರದಿಂದ ಅಂದರೆ ಸಾಧ್ಯ ಇಲ್ಲ. ಅವ್ರಿಗೆ ಸಪೋರ್ಟ್ ಬೇಕಿತ್ತು ಹಣಕಾಸಿಂದ. ಇವ್ರ ಜೊತೆಲಿ ಈ ಆರ್ಗ್ಯಾನಿಕ್ ಗೂಡ್ಸಿಂದ ಮನೆಯಲ್ಲಿ ಸ್ವದೇಶಿ ಆಹಾರ ಉತ್ಪನ್ನಗಳನ್ನ ತಯಾರಿಸೋಕೆ ಶುರು ಮಾಡಿದ್ರು ಇವರೆಲ್ಲ. ಟ್ರೈನಿಂಗು ತೊಗೊಂಡ್ರು ಇವರೆಲ್ಲ. ಆ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಸಹ ಇದ್ರ ಮೂಲಕನೇ ನಡೀತಾ ಇದೆ. ಇದು ದೇಶಿ ಗೋವ್ಯೋತ್ಪನ್ನಗಳಲ್ಲದೆ ಸ್ವದೇಶಿ ಉತ್ಪನ್ನಗಳು ಸಹ ನಡೀತಾ ಇದೆ. ಎಲ್ಲಿವರೆಗೂ ಅಂತಂದರೆ ಮಡಿಕೆ ಚಾಪೆಯಿಂದನೂ ಸಹ ಮಡಿಕೆನೂ ಇದೆ, ಮಡಿಕೆ ಚಾಪೆ ಬೆಲ್ಲ ಎಲ್ಲ. TS ಬಿಳಿಗೆರೆ. ನನಗೆ ಗೋಸೇವಾ ಗತಿವಿಧಿಯಲ್ಲಿ ಪ್ರಾಂತ್ಯ ಪ್ರಮುಖರು ಅಂತ ನನಗೆ ಜವಾಬ್ದಾರಿ ಇದೆ, ಮತ್ತು ಪಾರಂಪರಿಕ ವೈದ್ಯ ಮತ್ತು ಯೋಗ. ನಾನು ಸಾವಯವ ಕೃಷಿಕ. ನನ್ನ ವೃತ್ತಿಯಲ್ಲಿ ಹೆಚ್ಚು ನಾನು ಗೋವ್ಯುತ್ಪನ್ನಗಳನ್ನು ಬಳಸೋದ್ರಿಂದ ನನ್ನನ್ನು ಇಲ್ಲಿ ಜವಾಬ್ದಾರಿ ಕೊಟ್ಟು, ಅದರಲ್ಲಿ ಈ ಗೋವಿನಿಂದ ಬರ್ತಕ್ಕಂಥ ಉತ್ಪನ್ನಗಳು ಅಂದರೆ ಪಂಚಗವ್ಯಗಳು ಅಂತ ಬರ್ತು. ಮೊದಲು ಪಂಚಗವ್ಯಗಳು ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಗೋಮಯ ಅಂದರೆ ಸಗಣಿ, ಗೋಮೂತ್ರ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಗಂಜಲ ಅಂತ ಹೇಳ್ತಾರೆ. ಇವುಗಳ ಸಮ ಪ್ರಮಾಣ ಮಿಶ್ರಣ ಗೋ ಪಂಚಗವ್ಯ. ಈ ಪಂಚಗವ್ಯವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಯಾವುದೇ ಕೊರತೆ ಬರಲ್ಲ, ತೊಂದರೆ ಬರಲ್ಲ. ಈ ಪಂಚಗವ್ಯವನ್ನು ಇದು ರಾ ಮೆಟೀರಿಯಲ್ ಅಂದರೆ ಗೋಮಯ, ಗೋಮೂತ್ರ, ತುಪ್ಪ, ಮೊಸರು ಮತ್ತು ಹಾಲು ಇವು ಸಮ ಪ್ರಮಾಣದ ಮಿಶ್ರಣ. ಇದನ್ನು ಪಂಚಗವ್ಯ ಅಂತ ಹೇಳ್ತೇವೆ. ಇದನ್ನು ನಾವು ದಿನನಿತ್ಯ ಸೇವಿಸಂತಿಲ್ಲ. ಇದು ಸ್ಟ್ರಾಂಗ್ ಇರುತ್ತೆ. ತಿಂಗಳಲ್ಲಿ ಅಂದರೆ 30 ದಿವಸ ಅಥವಾ 40 ದಿವಸದಲ್ಲಿ 6 ರಿಂದ 12 ml ಈ ರಾ ಮೆಟೀರಿಯಲ್ ಅಂದರೆ ಪಂಚಗವ್ಯನ್ನು ನಾವು ಸೇವನೆ ಮಾಡಬಹುದು. ಆದರೆ ಇದರಲ್ಲಿ ಮತ್ತೊಂದು ಘೃತ ಅಂತ ತಯಾರು ಮಾಡ್ತೇವೆ. ಪಂಚಗವ್ಯ ಘೃತ ಅಂದರೆ ಈ ಸಮ ಪ್ರಮಾಣದಲ್ಲಿರ್ತಕ್ಕಂಥದ್ದನ್ನು ಇದನ್ನು ಒಂದು ಸಂಗ್ರಹ ಮಾಡುವಂಥ ಒಂದು ಸಮಯ ಇರುತ್ತೆ. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ಅಮೃತಗಳಿಗೆ. ಆ ಸಮಯದಲ್ಲಿ ಇವನು ಸಂಗ್ರಹ ಮಾಡಿ ಇದನ್ನು ಮಂದ ಉರಿಯಲ್ಲಿ ಪುಟ ಇಟ್ಟು ಒಲೆ ಮೇಲೆ ಇದನ್ನು ಕುದಿಸ್ತಾ ಕ್ವಾತ ತೆಗಿತೇವೆ. ಅಂದರೆ ಈ ಸಮ ಪ್ರಮಾಣದಲ್ಲಿ 1 ಲೀಟರ್ ತುಪ್ಪ ಇದ್ದರೆ 1 ಲೀಟರ್ ಹಾಲು, 1 kg ಗೋಮಯ ರಸ 1 ಲೀಟರ್ ತೆಗಿತೀವಿ. ಇಂಥ 1 ಲೀಟರ್ ಮೊಸರು, 1 ಲೀಟ್ರು ಹಾಲು, ಪಂಚ ಪದಾರ್ಥಗಳನ್ನು ಇವನು ಒಂದೊಂದಾಗಿ ಅಂದರೆ ಪಂಚತತ್ವಗಳನ್ನು ಯಾವ ರೀತಿ ಗೋಮಯ ಭೂತತ್ವ ಇದನ್ನು ಮೊದಲು ನಾವು ಬಾಣಲೆಯಲ್ಲಿ ಹಾಕ್ತೇವೆ. ಹಾಕಿ 1 ಗಂಟೆ ಮಂದಗತಿಯಲ್ಲಿ ಇದನ್ನು ಕುದಿಸ್ತೇವೆ. ನಂತರ ಎರಡನೇದು ಗೋಮೂತ್ರ ಹಾಕ್ತೇವೆ, ನಂತರ ಹಾಲು, ನಂತರ ತುಪ್ಪ, ಕೊನೆಗೆ ಗೋಮೂತ್ರ ವಾಯು ದೇವನ ಒಂದು ತತ್ವ. ಹೀಗೆ ಇವನ್ನ ಕುದಿಸಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕನಿಷ್ಠ 3-3:30ವರೆಗೆ ಇದು ನಮಗೆ 5 ಲೀಟ್ರ್ ಇದ್ದಿದ್ದು ಮತ್ತೆ 1 ಲೀಟ್ರಿಗೆ ಬರುತ್ತೆ. ಅಂದರೆ ತುಪ್ಪ ಏನು 1 ಲೀಟ್ರ್ ಹಾಕಿರ್ತೀವಲ್ಲ ಆ ತುಪ್ಪ ಮಾತ್ರ ಉಳಿಯುತ್ತೆ. ಅದೇ ಪಂಚಗವ್ಯ ಘೃತ. ಈ ಘೃತವನ್ನು ನಾವು ದಿನನಿತ್ಯ 3 ಟೈಮ್ ಆದರೂ ತಗೋಬಹುದು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇವಾಗೇನು ಯಾರೂ ಸುಳ್ಳು ಹೇಳೋಕ್ಕಾಗಲ್ಲ, ಮೋಸ ಮಾಡೋಕ್ಕಾಗಲ್ಲ. ನೀವು ಆ್ಯಪಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಪಂಚಗವ್ಯ ಪ್ರಯೋಜನ ಏನು ಅನ್ನೋದು ಪೂರ್ತಿ ಡೀಟೇಲ್ ಬರುತ್ತೆ. ಹೀಗೆ ಇದನ್ನು ನಾವು ದಿನನಿತ್ಯ ತಗೋಬಹುದು, ಅಥವಾ ನಾವು ಡಾಕ್ಟರ್ ಮುಖಾಂತರ ಈಗ ಅವರು ಶಿಫಾರಸು ಮಾಡಿ ಅದನ್ನು ಹೇಳ್ತಾರೆ. ಅಥವಾ ನಮ್ಮ ಪಾರಂಪರಿಕ ವೈದ್ಯ ಒಂದು ಉಪಚಾರದಲ್ಲಿ ಅದನ್ನು ನಾವು ರೋಗಿಗಳಿಗೆ ಅದನ್ನು ಶಿಫಾರಸು ಮಾಡ್ತೇವೆ. ಹೀಗೆ ಬರೀ ಅದೇ ಅಲ್ಲದೆ ಸಾಮಾನ್ಯವಾಗಿ ಇದು ಇವಾಗ ಬೆರಣಿ ಅಂತ ಹೇಳ್ತೇವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಕುಳ್ಳು ಅಂತ ಹೇಳ್ತೇವೆ. ಇದನ್ನು ಗ್ರಾಮ ನಮಗೆ ನಾಟಿ ಹಸುವಿನ ಸಗಣಿನಲ್ಲಿ ಇವೆಲ್ಲ ಮಾಡ್ತಾರೆ ಅಂತಲೇ ಫಸ್ಟ್ ಗೊತ್ತಿರಲಿಲ್ಲ. ಗೊತ್ತಿದ್ದೇನಪ್ಪ ಅಂದರೆ ವಿಭೂತಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬೆರಣಿ ಮಾಡ್ತಾರೆ ಅಂತ, ಅವೆರಡು ಮಾತ್ರ ಗೊತ್ತಿತ್ತು ಅಷ್ಟೇ. ಆಮೇಲೆ ಯಾವುದೋ ಒಂದು ಫಂಕ್ಷನ್ನಲ್ಲಿ ಸುಮನಾ ಮೇಡಮ್ ಮಾತಾಡಿದ್ದು ನಮ್ಮ ಮನೆಯವ್ರು ರೆಕಾರ್ಡ್ ಮಾಡ್ಕೊಂಬಂದು ಅವ್ರ ಕಡೆಯಿಂದ ನಮಗೆ ಈ ಥರ ಎಲ್ಲ ಮಾಡ್ಬೋದು ಅಂತ ಗೊತ್ತಾಯಿತು. ಆಮೇಲೆ ಅವರು ಒಂದು ಗ್ರೂಪ್ ಅಂತ ಮಾಡಿದ್ರು. ಮಾಡಿ ನಮಗೆ ಇವ್ರು ಗಂಗಾಧರಯ್ಯ ಅವರು ಮತ್ತು ಇನ್ನು ಶ್ರೀ ಗುರು ಅವರು ಮತ್ತು ಇನ್ನು ಮಧುಸೂದನ್ ಅವ್ರನ್ನೆಲ್ಲ ಕರೆಸಿ ಇವೆಲ್ಲ ಟ್ರೈನಿಂಗ್ ಕೊಡಿಸಿದ್ರು. ದೀಪ ಮಾಡೋದನ್ನು ಫಸ್ಟ್ ಟ್ರೈನಿಂಗ್ ಕೊಡಿಸಿದ್ರು. ಫಸ್ಟ್ ಟೈಮು ದೀಪನ ಎಷ್ಟು ತುಂಬ ಕಷ್ಟಪಟ್ಟು ಮಾಡಿದ್ವಿ. ಪೌಡ್ರ್ ಮಾಡೋದು ಎಲ್ಲ 1-2 ಸಾವಿರ ದೀಪ ಸೇಲ್ ಮಾಡಿದ್ವಿ ಆವಾಗ. ಆಮೇಲೆ ಟೂತ್ ಪೌಡ್ರು, ವಿಭೂತಿ ಇದೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟರು. ಮತ್ತು ಬೇರೆಯವ್ರ ಕಡೆಯಿಂದನೂ ಕಲೆಕ್ಟ್ ಮಾಡ್ಕೊಂಡು ಧೂಪಗಳು ಇವೆಲ್ಲ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ನಾವೀಗ. ಇದನ್ನು ಹೊರಗಡೆ ಇವಾಗ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾ ಇದೆ ನಮಗೆ. ಇನ್ನು ನಮ್ಮ ಮನೆಗಳಲ್ಲೂ ಅಷ್ಟೇ ನಾವು ವಿಭೂತಿ, ಟೂತ್ ಪೌಡರು, ಆಮೇಲೆ ಇನ್ನು ಊದುಬತ್ತಿ ಇವ್ಯಾವುದನ್ನು ತರ್ತಾನೇ ಇಲ್ಲ, ಇದನ್ನೇ ಉಪಯೋಗಿಸ್ತಾ ಇದ್ದೀವಿ.
ಎಲ್ಲರೂ ಆದಷ್ಟು ಉಪಯೋಗಿಸ್ಲಿ ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರ ಆರೋಗ್ಯನೂ ಚೆನ್ನಾಗಿರಲಿ ಅಂತ. ಸಂಗ್ರಹ ಮಾಡಿ ಅಂದ್ರೆ ಒಂದೊಂದು ಪದಾರ್ಥಕ್ಕೆ ಇದನ್ನ ಸಂಗ್ರಹ ಮಾಡುವ ವಿಧಾನನೇ ಬೇರೆ ಇದೆ. ಈಗ ಭಸ್ಮಕ್ಕೆ ನಾವು ದಿನನಿತ್ಯ ಎಲ್ಲೋ ಬಿದ್ದಿರೋ ಗೋಮಯವನ್ನು ಸಂಗ್ರಹ ಮಾಡಿ ಭಸ್ಮ ಮಾಡೋಕ್ಕಾಗಲ್ಲ. ಭಸ್ಮಕ್ಕೆ ಇದನ್ನ ಬೆಳಿಗ್ಗೆ ಸೂರ್ಯ ಉದಯ ಪೂರ್ವದಲ್ಲಿ ಮೊದಲನೇ ಗೋಮಯವನ್ನು ಮಾತ್ರ ಸಂಗ್ರಹ ಮಾಡಬೇಕು. ಭಸ್ಮ ಮಾಡಬೇಕಾದ್ರೆ, ವಿಭೂತಿ ಮಾಡಬೇಕಾದ್ರೆ ಅದನ್ನ ತಗೊಂಡು ಸುಟ್ಟು ಅದಕ್ಕಾಗಿ ಇದು ಎಲ್ಲನೂ ವಿವರಣೆ ಮಾಡೋಕ್ಕಾಗಲ್ಲ. ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾ ಇರ್ತೇನೆ. ಯಾಕಂದ್ರೆ ಆ ವಿಭೂತಿ ಮಾಡೋದು ಬಹಳ ಕಷ್ಟ ಇದೆ ಒಂದು ಸರಿ, ಆ ನಂತರ ಭಾರಿ ಸುಲಭ. ಆದರೆ ಈ ವಿಭೂತಿ ಇದು ನೋಡಿ, ನೀವು ಮಾರ್ಕೆಟಲ್ಲಿ ನೋಡಿದಿರ ವಿಭೂತಿನ, ಎಷ್ಟು ತೂಕ ಇರುತ್ತೆ. ಅದನ್ನು ನಾವು ಬಳಸೋದು ಎಷ್ಟು ಸಮಂಜಸ, ಆರೋಗ್ಯಕ್ಕೆ ಹಾನಿಕರ. ಯಾಕೆ ಅಂದರೆ ಅದು ಮಣ್ಣು ಮತ್ತು ಸುಣ್ಣ. ಸುಣ್ಣ ಹೋಗಲಿ, ಸುಣ್ಣ ಒಳ್ಳೆ ಕಲ್ಲನ್ನು ಸುಟ್ಟಿ ಈಗ ಬರ್ತಕ್ಕಂಥದ್ದು ಸುಣ್ಣ ಅಲ್ಲ, ಅದು ಏನೇನೋ ಹಾಕಿ ಮಾಡ್ತಾರೆ, ಕಲ್ಲು ಹಿಡ್ದಂಗೆ ಆಗಿರುತ್ತೆ. ಈಗಲ ನಾವು ಬಳಸ್ತಕ್ಕಂಥ ಅದು ವಿಭೂತಿ ಅಲ್ಲ, ಅದನ್ನು ನಾವು ಧರಿಸಲೇಬಾರದು. ಇದನ್ನು ನೋಡಿದ್ರಲ್ಲ ನೀವು ಈಗ ಕೈಯಲ್ಲಿ ನೋಡಿ, ಹೂವು ಇದ್ದಂಗಿದೆ. ಇದು ನಿಜವಾದ ಭಸ್ಮ. ನೋಡಿ, ಇದು ಒಂದು ಭಸ್ಮ ಇಷ್ಟನ್ನು ತಯಾರು ಮಾಡಬೇಕಾದ್ರೆ ಮಿನಿಮಮ್ 10 ರಿಂದ 15 kg ಗೋಮಯ ಬೇಕು ಇಷ್ಟಕ್ಕೆ. ಅದಕ್ಕೆ ಇದರ ನಾವು ಬೆಲೆಯನ್ನು ಕಟ್ಟಂಗಿಲ್ಲ. ಇದಕ್ಕೆ ನಮ್ಮ ಆರೋಗ್ಯ ಉಳಿಬೇಕು. ಈ ಭಸ್ಮವನ್ನು ನಾವು ಧರಿಸೋದ್ರಿಂದ ನಮ್ಮ ಯಾವುದೇ ಒಂದು ತೊಂದರೆ ಆಗಲ್ಲ. ಆನಂತರ ಏನೇ ದೇಹದಲ್ಲಿ ಕೂಡ ಏನೇ ತೊಂದರೆ ಇದ್ರೂ ಕೂಡ, ಅಂದರೆ ವಾತ ಪಿತ್ತ ಕಫ ಇದು ವಿಕೃತಿ ಇನ್ಬ್ಯಾಲೆನ್ಸ್ ಆದಾಗ ಕೇವಲ ಈ ಭಸ್ಮದಿಂದ ಅದು ಸರಿ ಹೋಗುತ್ತೆ. ಅದಕ್ಕೆ ಈ ನಾವು ಗೋಮಯ ಪದಾರ್ಥಗಳನ್ನು ಬಳಸಬೇಕಾದ್ರೆ ಮನೆಯಲ್ಲಿ ಆ ಮಾತೆ ಇರಬೇಕಲ್ವ. ಮೊದಲು ನಮಗೆ ಗೋಮಾತೆ, ನಾವು ಇವತ್ತು ಕೇವಲ ಹಾಲಿಗೋಸ್ಕರ ಅವಳನ್ನು ದೂರ ಮಾಡಿದ್ದೇವೆ. ದಯವಿಟ್ಟು ಇಲ್ಲಿ ಬಂದಿರೋಂಥ ರೈತರಾಗಿರ್ಬೋದು, ನಮ್ಮ ಸಹೋದರರು, ಇನ್ನಾದರೂ ನಿಮಗೆ ಸಾಧ್ಯ ಆದಷ್ಟು ಮನೆಗೆ ಒಂದು ಒಂದು ಅಭಿಯಾನ ಹೊರಟಿದ್ದೀವಿ ನಮ್ಮದು. ಈಗ ಮುಂದೆ ಇದೇ ತಿಂಗಳು 30ಕ್ಕೆ ನಂದಿ ಯಾತ್ರೆ ಅಂತ ಹೊರಡ್ತಾ ಇದೆ ದಕ್ಷಿಣ ಕರ್ನಾಟಕದಿಂದ. ಅವತ್ತು ಓಪನಿಂಗ್. ನಮಗೆ ಈ ಸುಮನ ಮೇಡಮ್ ಅವರು ಒಂದ್ಸಲ ನಮ್ಮೂರಿಗೆ ಬಂದರು. ನಾನು ಮೈದಾ ಕೇಳ್ಕೊಂಬಂದಿದ್ದೆ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಬಂದರು, ಹಿಂಗೆಲ್ಲ ಸೇರಿಸಿದ್ರು. ಗಂಗಾಧರ್ ಜಿ ಅವ್ರನ್ನ ಕರ್ಕೊಂಬಂದರು. ದೇಸಿ ಹಸುವಿನ ಸಗಣಿಯಿಂದ ದೀಪ ಧೂಪ ಅವೆರಡು ಮಾಡೋದು ತೋರಿಸಿದ್ರು. ಅವತ್ತು ಹೇಳಿದ್ರು ಅವರು, ನಮ್ಮ ಮನೆಗೊಂದು ಹಸುನ ಎಷ್ಟೇ ಕಷ್ಟ ಇರಲಿ, ನಿಮ್ಗೆ ಎಷ್ಟೇ ಸೀಮೆ ಹಸುಗಳಿರಲಿ, ಮನೆಗೆ ನಿಮ್ಮ ಆರೋಗ್ಯಕ್ಕೆ ಒಂದು ಹಸುನ ಕಟ್ಟಲೇಬೇಕಂತ. ನಾನು ನಮ್ಮ ಮನೆಯವ್ರಿಗೆ ಬೇಕು ಕಣ್ರಿ ಒಂದು ಹಸು ತರಬೇಕು, ಮುಂಚೆಯಿಂದನೂ ಹಂಗೆ ಅಂತಿದ್ರು. ನಮ್ಮ ಅಪ್ಪಾಜಿ ಅಮ್ಮರೆಲ್ಲ ಹಂಗನ್ನೋರು, ಒಂದು ನಾಟಿ ಹಸು ಇದ್ರೆ ಮನೆಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಂಗೆ ಅಂತ. ತರಲೇಬೇಕು ಅಂತ 15 ದಿವಸಕ್ಕೆ ತಂದೇ ಬಿಟ್ರು ನಮ್ಮ ಮನೇಲಿ ಹಸುನ. ನಮಗೆ ಎಷ್ಟು ಆರೋಗ್ಯ ಅದರಿಂದ ಅಂದರೆ, ನನಗೆ ಬಿ ಪಿ ಇತ್ತು. 15 ರೂಪಾಯಿ ಒಂದು ಮಾತ್ರೆ ನುಂಗ್ತಿದ್ದೆ, ಬಿ ಪಿ ಮಾತ್ರೆ. ಒಂದು 4-5 ತಿಂಗಳು ಡೈಲಿ ಪೂಜೆ ಮಾಡೋದು. ಅದನ್ನು ಹಿಂಗೆ ಯಾವಾಗಲೂ ಇದನ್ನು ಮೈ ಆಡಿಸೋದು ಹಿಂಗೆಲ್ಲ ಮಾಡ್ತಿದ್ದೆ. ಬೆಳಗ್ಗೆ ಅದು ಆಡಿಸಿದ್ರೆ ಬಿ ಪಿ ಕಡಿಮೆ ಆಗುತ್ತೆ ಅಂತ ಹೇಳಿದರು ಗಂಗಾಧರಜಿಯವರು. ಆ ಥರ ಎಲ್ಲ ಮಾಡಿದೆ. ಒಂದು 6 ತಿಂಗಳಿಲ್ಲ, ಒಂದು 3-4 ತಿಂಗಳಲ್ಲಿ ಬಿ ಪಿ ನಾರ್ಮಲ್ಲು. ಇವಾಗಲೂ ಮಾತ್ರೆ ತಗೊತಾ ಇಲ್ಲ ನಾನು. 3 ವರ್ಷ ಆಯ್ತಲ್ಲೇ ಬಿ ಪಿ ಮಾತ್ರೆ ತಗೊತಾ ಇಲ್ಲ. ಎಷ್ಟು ಅನುಕೂಲ ಇದೆ ಅಂದರೆ, ಒಂದು ಹಸುನ ಕಟ್ಕೊಂಡ್ರೆ ಅದು ಹಾಲು ಉಪಯೋಗಿಸೋದ್ರಿಂದ ಮತ್ತು ಅದ್ರ ತುಪ್ಪ ತಿನ್ನೋದ್ರಿಂದ, ವಯಸ್ಸಾದ್ಮೇಲೆ ತುಪ್ಪ ತಿನ್ನಬಾರ್ದು, ಬಿ ಪಿ ಜಾಸ್ತಿ ಆಗ. ಎಷ್ಟೇ ತುಪ್ಪ ತಿಂದರೂ ನಾಟಿ ಹಸುವಿಂದ ಏನೂ ಆಗಲ್ಲ. ತುಂಬ ಶಕ್ತಿ ಅದನ್ನು ತಿಂದಷ್ಟು. ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಎಷ್ಟು ಶಾಖ ಅಂದರೆ ಎಂಥ ಶೀತ. ನನಗೆ ಈ ಟೈಮಲ್ಲಿ ತುಪ್ಪ ತಿಂದ್ಬಿಟ್ರೆ ಗಂಟಲು ನೋವಾಗೋದು ನನಗೆ. ಎಮ್ಮೆ ಇತ್ತು ನಮ್ಮ ಮನೇಲಿ, ಎಮ್ಮೆ ತಿಂದರೆ. ಈಗ ನಾಟಿ ಹಸುವಿನ ಬಳಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ನನಗೆ. ಕೆಮ್ಮಾಗಲಿ ಶೀತ ಆಗಲಿ ಏನೂ ಆಗಲ್ಲ. ಎಷ್ಟು ಶಕ್ತಿ ಇದೆ ದೇಸಿ ಹಸುವಿನ ಹಾಲು ತುಪ್ಪದಲ್ಲಿ ಅಂದರೆ, ನಾವು ಬಳಸೋದ್ರಿಂದ ನನಗೆ ಗೊತ್ತಾಗಿದೆ ಎಲ್ಲ ಅದ್ರ ಬಗ್ಗೆ ಏನಂತ. ನಾನು ಎಲ್ಲರಿಗೂ ಹೇಳ್ತೀನಿ, ಮನೆಗೊಂದೊಂದು ತಂದು ಕಟ್ಕೊಳ್ರಿ, ಎಷ್ಟೇ ಸೀಮೆ ಸೇರಲಿ ಒಂದು ಸಾಕೊಳ್ರಿ ಅಂತ. ಮತ್ತು ಹಾಲು ಕೊಡ್ದಿದ್ರೆ ಮಾರ್ಬಿಡ್ತಿದ್ವಿ ಮುಂಚೆ ಎಲ್ಲ. ಅದು ಹಾಲು ಕೊಡಲ್ಲ, ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಈಗ ನಮ್ಮ ಹಸು 8 ತಿಂಗಳಾಯಿತು, ಕಂದಾಕ್ಬಿಡ್ತು ಒಂದು. ಮಾರಲಿಲ್ಲ ನಾವು. ಯಾಕೆ? ಅದರ ಸಗಣಿಯಿಂದನೇ ಹಾಲಿಗಿಂತ ಹೆಚ್ಚಿಗೆ ಲಾಭ ಪಡಿತಾ ಇದ್ದೀನಿ ನಾನು. ಈಗ ಒಂದು ತಿಂಗಳಲ್ಲಿ ಒಂದು 50-100 ವಿಭೂತಿ ಮಾಡ್ತೀನಿ ನಾನು ನಮ್ಮ ಹಸುವಿನ ಸಗಣಿಯಿಂದ. ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಮನೆಗೆ ಬಂದು ತಗೊಂಡೋಗ್ತಾರೆ ಇವರು. ಎಷ್ಟು ಖುಷಿಯಿಂದ ಇಟ್ಕೊತಾರೆ ಅಂದರೆ, ಆ ವಿಭೂತಿ ನೋಡ್ತಂಗೆ ಅಷ್ಟು ಖುಷಿ. ನೀವು ಮಾಡ್ತಿರಲ್ಲ ಅಂತ ನನಗೇನೋ ಒಂದು, ಆ ಹಸುಗಳಿಂದ ನನಗೆ ಒಂದು ಏನೋ ಶಕ್ತಿ ಬಂದಂಗೆ ಆಗಿದೆ. ಎಲ್ಲ ಅಷ್ಟು ಹೊಗಳ್ತಾರೆ, ಇಷ್ಟೆಲ್ಲ ಮಾಡ್ತಿರಲ್ಲ ಅಂತ. ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ ಮಾಡಿರಿ ಅಂತ. ಯಾರು ಮಾಡಲ್ಲ ಅಷ್ಟೇ. ಇದನ್ನು ಮಾಡೋಕೆ ಅಷ್ಟು ಕಷ್ಟ ಅನಿಸುತ್ತೆ ಮಾಡಬೇಕಾದ್ರೆ. ಅದನ್ನೆಲ್ಲ ಮಾಡ್ತಾ ಏನು ಕಷ್ಟ ಅನಿಸಲ್ಲ ಸರ್ ಅದೆಲ್ಲ. ಅದರಿಂದ ತುಂಬ ಲಾಭ ಇದೆ ನಾಟಿ ಹಸುವಿನ ಸಗಣಿಯಿಂದನೂ. ಮತ್ತು ದೀಪಗಳು ಇದು ಅಷ್ಟೇ. ಈ ದೀಪಕ್ಕೆ ಹಾಲು, ಮೊಸರು, ತುಪ್ಪ ಎಲ್ಲ ಹಾಕಿ ಮಾಡಿರ್ತೀನಿ. ಇದನ್ನು ಹಚ್ಚಿ ಉರಿಸೋದ್ರಿಂದ
ಇದನ್ನು ಹೊಗೆ ಕುಡಿಯೋದ್ರಿಂದಲೂ ನಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ದೀಪಗಳನ್ನು ಫಲ ಸಿಗುತ್ತೆ. ಒಂದು ದೀಪ ಹುರಿದ್ರೆ ಅಗ್ನಿಹೋತ್ರ ಅಂತ ಮಾಡ್ತಾರಲ್ಲ, ಅದ್ರದ್ದೊಂದು ಫಲ ಸಿಗುತ್ತೆ ಇದೊಂದು ದೀಪ ಹೊರಿಸಿದ್ರೆ ಮನೆಯಲ್ಲಿ. ಹಂಗಾಗಿ ಇದೆಲ್ಲ ತುಂಬ ಉಪಯೋಗ ಇದೆ ಅಂತ ನಮ್ಗೆ ಗಂಗಾಧರ್ಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ. ಇದೆಲ್ಲ ತುಂಬ ಚೆನ್ನಾಗಿ, ಮತ್ತು ಇದನ್ನು ಜನಗಳು ತಿನ್ನೋದಕ್ಕೆ ಇಷ್ಟಪಟ್ಟಂಗೆ ಇದನ್ನೆಲ್ಲ ಉಪಯೋಗಿಸೋಕ್ಕೆ ಇಷ್ಟಪಡಲ್ಲ ಇವತ್ತಿನ ಜನ. ತಿನ್ನೋದೇನಾರು ಆದರೆ ಚೆನ್ನಾಗಿ ತಿಂತಾರೆ. ಹಂಗಾಗಿ ನಾವೇನು ಮಾಡ್ತೀವಿ, ಎಲ್ಲರ ಸ್ಟಾಲಿಗೆಲ್ಲ ಕರೆದ್ರೆ ಬರೀ ಇದೇ ಆದರೆ ಹೋಗಲ್ಲ ಅಂತ ನೋಡಿರಿ, ರಾಗಿ ಮಾಲ್ಟ್ ಪೌಡರ್, ಇದು ಸಿರಿಧಾನ್ಯ ಮತ್ತು ರಾಗಿ ಕಾಳು ಪ್ರತಿಯೊಂದು ಎಲ್ಲ ಒಂದು 24 ಥರ ಹಾಕಿ ಮಾಡಿದ್ದೀವಿ ಸರ್. ಇದನ್ನು ಮಡಕೆ ಕಾಳು ಮತ್ತು ಕಿಡ್ನಿ ಬೀನ್ಸ್ ಎಲ್ಲ ಸೇರಿಸಿ ಮಾಡಿದ್ವಿ. ಕಾಸ್ಟ್ 380 ರೂಪಾಯಿ ಸರ್ kg. ವಿಭೂತಿ ಗಟ್ಟಿ 100 ರೂಪಾಯಿ ಒಂದು ಗಟ್ಟಿ. ಮತ್ತು ಇದು ನುಗ್ಗೆ ಸೊಪ್ಪು ಮತ್ತು ಹುರುಳಿಕಾಳುಗಳಲ್ಲಿ ಚಟ್ನಿ ಪುಡಿ ಮಾಡಿದ್ದೀವಿ. ಇದೆಲ್ಲ ಈ ಟೈಮಲ್ಲಿ ಹುರುಳಿಕಾಳು ತಿಂದರೆ ತುಂಬ ಒಳ್ಳೆಯದು, ಶಕ್ತಿ ಅಂತೆ ಮೂಳೆಗಳಿಗೆಲ್ಲ ಅಂತ ಅದರದ್ದೆಲ್ಲ ಚಟ್ನಿ ಪುಡಿಗಳು. ಮತ್ತು ಸಿರಿಧಾನ್ಯಗಳ ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತೀವಿ. ನಮ್ಮ ರಾಜ್ಯಾದ್ಯಂತ ಬರುತ್ತೆ, ಅದನ್ನು ನೀವು ನೋಡಬಹುದು. ಅದು ಅವರ ಶ್ರಮ ಹೇಳ್ತಿರೋದಷ್ಟು. 30ನೇ ತಾರೀಕು ಅದು ಓಪನಿಂಗ್ ಆಗ್ತಾ ಇದೆ ಇಲ್ಲಿ. ಈ ಗೋವನ್ನು ಅವರು ಒಂದು ನಂದಿ ಮತ್ತು ಒಂದು ಗೋವನ್ನು ರಥದಲ್ಲಿ ಕುಂಡ್ರಿಸ್ಕೊಂಡು, ಜೀವಂತದ್ದು, ಡೆಮೋ ಅಲ್ಲ, ಬರ್ತಾ ಇದೆ ಇಡೀ ಪ್ರಾಂತ್ಯಕ್ಕೆ, ಜಿಲ್ಲೆಗೂ ತಾಲೂಕಿಗೂ ಬರುತ್ತೆ. ಹಾಗೆ ಅಲ್ಲಿ ಅವರು ತಮ್ಮ ಉತ್ಪನ್ನಗಳನ್ನು ಪರಿಚಯ ಮಾಡ್ತಾ ಈ ಒಂದು ಅಭಿಯಾನ ಹೊರಟಿದೆ. ಮೊದಲನೇ ಅಭಿಯಾನದಲ್ಲಿ ಕೇವಲ 21 ದಿವಸ ಮಾಡಿದರು, ಹೋದ ವರ್ಷ 41 ದಿವಸ ಮಾಡಿದ್ರು, ಈ ವರ್ಷ 108 ದಿವಸ ಅವ್ರದ್ದು ಪ್ರಯಾಣ ನಡೀತಾ ಇದೆ. ಇಡೀ ನಮ್ಮ ಕರ್ನಾಟಕ ಸುತ್ತು ಬರುತ್ತೆ. ಹೀಗೆ ಅದರಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಅಲ್ಲಿ ಒಂದು ಕಿಟ್ ಇರುತ್ತೆ, ಆ ಕಿಟ್ಟನ್ನು ನಾವು 150 ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು. ಈ ರಾಮಲಲ್ಲಾ ಉದ್ಘಾಟನೆ ದಿನ 1 ವರ್ಷ ಇದೆ, ಅವತ್ತು ಕೂಡ ಮನೆ ಮನೆಗೂ ದೀಪ ಹಚ್ಚಬೇಕು. ನಂತರ ಶಿವರಾತ್ರಿ, ಮಹಾಶಿವರಾತ್ರಿ ದಿವಸ ಈ ಹಣತೆಯಿಂದ ದೀಪ ಬೆಳಗಿಸೋದಂತ ಒಂದು ಅಭಿಯಾನ. ಅಲ್ಲಿ ಆ ಕಿಟ್ ಕೊಡ್ತಾರೆ. ಯಾವ ಪ್ರದೇಶದಲ್ಲಿ ಅದು ಬಂದಿರುತ್ತೆ, ಯಾವ ಡೇಟಿಗೆ ನೀವು ಬಂದಿರುತ್ತೆ, ಅವತ್ತು ಅದನ್ನು ನಾವು ಉರಿಸೋ ಒಂದು ಅಭಿಯಾನ, ಅದರೆಲ್ಲ ಮಾಹಿತಿ ಇರುತ್ತೆ. ಹೀಗೆ ಅದೊಂದು ಅಭಿಯಾನ ಇದೆ. ಈ ಗೋವುಗಳು ಬೇಗ ಖಾಲಿ ಆಗೋದು. ಅದಕ್ಕಿಂತ ಯಾರೋ ತಿಳಿದಾರೊಬ್ರು ಅದನ್ನೇ ತಗೊಳೋದು ಬಂದು, ಆಲ್ಮೋಸ್ಟ್ಲಿ ಜಾಸ್ತಿ ತಗೊಳೋದು ತಿನ್ನೋದು ವಿಷಯನೇ ಎಲ್ಲ. ಹಂಗಾಗಿ ಇದೆಲ್ಲ ಕಲ್ತ ಮೇಲೆ ನಾನು ಎಷ್ಟು ಏನಾಯಿಂದ ಮನೆಯಿಂದ ಆಚೆ ಬರೋದಷ್ಟು ಟೆನ್ಷನಲ್ಲಿದ್ದೆ ಹೇಳ್ಬೇಕಂದ್ರೆ. ನಮ್ಮ ಮನೆಗೆ ಹಸು ಬಂದಮೇಲೆ ನನಗೆ ಮಕ್ಕಳೆಲ್ಲ ಜೊತೆಲಿದ್ದಾರೆ ಅನ್ನೋ ಅಷ್ಟು ಸಂತೋಷದಿಂದ ಇದ್ದೀನಿ ಇವಾಗ. ಅಷ್ಟೊಂದು ಖುಷಿ ಆಗುತ್ತೆ. ಮತ್ತು ನಮ್ಮ ಮನೆಯವ್ರು ಎಲ್ಲಾರ ಹೋಗಿ ಬಂದರೆ ಸಾಕು, ಅದು ಒಳಗೆ ಕಟ್ಟಿರ್ತೀವಿ ಹಸುಗಳನ್ನ, ನಮ್ಮ ಮನೇಲೇ ಬಂದರು ಅಂತ ಗುರ್ತಿಡಿತವೆ. ನಿಜವಾಗ್ಲೂ ಮಕ್ಕಳಿಗಿಂತ ಹೆಚ್ಚಿಗೆ ಬುದ್ಧಿ ಇದೆ ಹಸುಗಳಿಗೆ. ಅವ್ರು ಅಲ್ಲಿ ಬಂದ ಬೈಕು, ಟ್ಯಾಕ್ಟ್ರ್, ಬೇರೆ ಮನೆ ಮಗ್ಳು ಮಸ್ತಾಗಿ ಹೋಗ್ತಿರ್ತೇವೆ ಅರ್ಚಲ್ಲ. ನಮ್ಮ ಟ್ಯಾಕ್ಟ್ರ್ ಬಂದರೆ ಅದು ಅರ್ಚೋದು, ನಮ್ಮ ಬೈಕ್ ಬಂದರೆ ಅದೊಂದು ಎಷ್ಟು ಸಂತೋಷ ಅಂದರೆ ನನಗೆ ಅಷ್ಟು ಖುಷಿ ಆಗುತ್ತೆ ಸರ್. ಹಸುಗಳು ಮನುಷ್ಯರಿಗಿಂತ ಬುದ್ಧಿ ಜಾಸ್ತಿ ಇದೆ ಅವಕ್ಕೆ. ನಾವು ಬಳಸ್ದಂಗೆ ನಾವು ಅವಕ್ಕೆ ಹೆಂಗೆ ನೋಡ್ಕೊಂತೀವಿ ಹಂಗೆ ಇದು ಮಾಡ್ತವೆ. ಹೌದು ನಿಜವಾಗ್ಲೂ ಎಷ್ಟು ನನಗಷ್ಟು ಇದು ಮಾಡಲ್ಲ, ನಮ್ಮ ಮನೆಯವ್ರಿಗೆ ಅಷ್ಟು ಪ್ರೀತಿ ಮಾಡ್ತವೆ. ಮಕ್ಕಳು ಹಂಗೆ ಅಪ್ಪ ಅಂತ ಹೋಗಿ ಇದು ಮಾಡಲ್ಲ, ಅಷ್ಟು ಪ್ರೀತಿ ಮಾಡ್ತವೆ. ಹಂಗೆ ಒಂದು ಕಡೆಯಿಂದ ಎಲ್ಲ ನೆಕ್ಕಿ ಬಿಡ್ತಾವೆ ಹೋದ್ರೆ ಅವರು ಮುಂದಕ್ಕೆ ಹಸುಗಳು. ಹೌದು. ನಾವು ಬಳಸೋದ್ರಿಂದ ಮನೆಯಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಇದ್ದ ಹಾಗೆ. ಒಂದು ಹಸು ಇದೆ ಅಂತಂದ್ರೆ, ಯಾವುದು ನಮ್ಮ ದೇಶಿ ಹಸು ಇದೆ ಅಂದರೆ ಮನೆಯಲ್ಲಿ ಒಬ್ಬ ಆಯುರ್ವೇದ ಡಾಕ್ಟರ್ ಇದ್ದ ಹಾಗೆ. ಅದಕ್ಕೆ ಆದಷ್ಟು ನಾವು ಆ ಗೋಮಾತೆಯನ್ನು ನಾವು ಇವತ್ತು ಬೆಳೆಸೋಣ. ನಾವು ಗೋಮಾತೆಯನ್ನು ಸಾಕಿದೇವೆ ಅನ್ನೋದು ತಪ್ಪು, ಅದು ತಪ್ಪು ಕಲ್ಪನೆ. ನಮ್ಮನ್ನು ಅವಳು ಸಾಕಿದ್ದಾಳೆ, ಇದು ಸತ್ಯ. ಯಾಕಂದರೆ ಅದನ್ನು ನಾವು ಬಳಸಿದ್ದೇವೆ, ಅದರ ಅನುಭವ ನಮಗಿದೆ. ನಾವು ಅವನು ಸಾಕ್ತೇವೆ ಅನ್ನೋದು ಅದು ಶುದ್ಧ ಮೂರ್ಖತನ. ಅವಳು ನಮ್ಮನ್ನು ಸಾಕಿರೋದು. ಈಗ ಈ ಒಂದು ಹಲವಾರು ವರ್ಷಗಳಿಂದ ಬಂದಂಥ ಸೀಮೆ ಹಸು, ಅಂದರೆ ನಮ್ಮ ಭಾಷೆಯಲ್ಲಿ ಅದನ್ನು ಸೀಮೆ ಹಾಳು ಮಾಡಿರೋದಂತ ನಾನು ಹೇಳ್ತೇನೆ. ಅದನ್ನು ಆ ಹಸು ಬಂದ ಮೇಲೆ ನಮಗೆ ಇದು ಆಹಾಕಾರ ಬಂತು. ಹಾಲು ಕೊಡ್ಬೋದು, ಜಾಸ್ತಿ ಕೊಡುತ್ತೆ. ಆರೋಗ್ಯ ಮುಖ್ಯವಾಗಿ, ನಮಗೆ ಆರೋಗ್ಯ ಬೇಕು. ನಾವು ಜೀವ ಬಿಟ್ಟು ಜೀವನದಿಂದ ಹೊರಟಿದ್ದೀವಿ. ಆದಷ್ಟು ಅದು ಜೀವಕ್ಕೆ, ಇದು ಜೀವನಕ್ಕೆ ಎರಡೂ ಇರಲಿ. ಅದಕ್ಕೆ ನಾವು ಮನೆಗೊಂದು ದೇಶಿ ಹಸುವನ್ನು ನಾವು ಪೋಷಣೆ ಮಾಡ್ತಾ ನಮ್ಮ ಆರೋಗ್ಯವನ್ನು, ಅಂದರೆ ನಾವು ಇವತ್ತು ಹಾಳು ಮಾಡ್ತಕ್ಕಂಥ ಭೂತಾಯಿಯನ್ನು ಉಳಿಸೋಣ, ಜೀವಂತವಾಗಿ ಇರಲೋಣ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಸುಗಳಿಗೆ ಹೌದು, ನಿಜ ಸಾಕಾಗ್ತಿಲ್ಲ.
ನಿಜ ನಾವು ಅವ್ರು ಹೇಳಿದ್ದಷ್ಟೇ ಕೇಳಿದ್ದು, ನಿಜ ಗೊತ್ತಿತ್ತು ಅದರಲ್ಲಿ ಐತೆ ಶಕ್ತಿ ಅಂತ. ಆದ್ರೂ ಅವ್ರು ಹೇಳಿದ್ ನಾನು ಇವತ್ತು ಹಂಗಂತ ಯಾವಾಗಲೂ ನೆನೆಸ್ಕೊಂತ ಇರ್ತೀನಿ ಗಂಗಾಧರ್ಜಿಯವ್ರನ್ನ. ನೋಡ್ರಿ ಎಷ್ಟು ಆರೋಗ್ಯ ಇದೆ ಅಂತ ನಾವು ಮಾಡಿದಾಗಲೇ ಗೊತ್ತಾಗೋದು. ಬೇರೆಯವ್ರು ಹೇಳೋದ್ಕಿಂತ ನಾವು ಅದನ್ನು ಅನುಭವಿಸ್ತೀವಲ್ಲ, ಆವಾಗ ನಮಗೆಲ್ಲ ಅರ್ಥ ಆಗುತ್ತೆ. ಈ ಧೂಪ ಯಾಕಪ್ಪ ಅಂತಂದ್ರೆ ಮಸ್ಕಿಟೋ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ. ಒಂದು ಹಚ್ಚಿಸ್ರಿ ಹಾಗೆ. ಅದನ್ನ ಈಗ ಮಸ್ಕಿಟೋ ರಿಪೆಲೆಂಟ್ಸ್ ಎಲ್ಲ ಮನೇಲಿ ಯೂಸ್ ಮಾಡೋದ್ರಿಂದ ಶ್ವಾಸಕೋಶದ ತೊಂದರೆ ಬರುತ್ತೆ. ಅದೇ ಇದನ್ನ ಧೂಪ ಹಚ್ಚೋದ್ರಿಂದ ಶ್ವಾಸಕೋಶದ ತೊಂದರೆನೂ ಬರೋದಿಲ್ಲ, ಉದ್ಬತ್ತಿ ಥರನೂ ಕೆಲಸ ಮಾಡುತ್ತೆ, ಸೊಳ್ಳೆನೂ ನಿವಾರಣೆ ಆಗುತ್ತೆ, ಸೊಳ್ಳೆ ಬರುತ್ತೆ. ನೋಡಿ ಘಮ ಹೆಂಗಿದೆ ನೋಡಿ. ತಗೊಂಡು ಟ್ರೈನಿಂಗ್ ಕೊಡೋರು ನಮ್ಮ ಗ್ರೂಪಲ್ಲೇ ಇದ್ದಾರೆ. ಇದು ಪ್ಯೂರ್ ಆಗಿ ದೇಶಿ ಹಸುವಿನ ಸಗಣಿ ಮತ್ತು ಗಂಜಲದಿಂದನೇ ತಯಾರಿಸಿರೋದು. ನೀವು ಹೊರಗಡೆ